ಗಂ ಗಣಪತಯೇ ನಮಃ. ನಮಸ್ತೆ. ನೋಡಿ, ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಸಾಕಷ್ಟು ದಿನಗಳಿಂದ ನೀವು ಸಾಡೆ ಸಾತಿಯ ಪ್ರಭಾವವನ್ನು ಅನುಭವಿಸ್ತಾ ಇರ್ತೀರ. ಈ ಮಾಸ ಆ ಸಾಡೆ ಸಾತಿಯ ಪ್ರಭಾವ ಹೇಗಿದೆ? ಗುರುವಿಂದ ಏನಾದರೂ ನಮ್ಗೆ ಅನುಗ್ರಹ ಇದೆಯಾ? ಶನಿ ಬಲವೇನಾದರೂ ಅನುಕೂಲ ಆಗುತ್ತಾ? ನಾನು ಏನೋ ಒಂದು ಕೆಲಸಕ್ಕೆ ಸ್ಟಾರ್ಟಪ್ ಮಾಡಬೇಕು, ಆಗುತ್ತಾ ಆಗಲ್ವಾ? ಇದೆಲ್ಲ ಗೊಂದಲ ಸ್ವಲ್ಪ ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಈ ಮಾಸ ಅಂದರೆ ಆಗಸ್ಟ್ ತಿಂಗಳ ಮಾಸದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ, ರಾಶ್ಯಾಧಿಪತಿಯಾದಂತಹ ಶನಿ ಮಹಾತ್ಮನು ವಕ್ರಿ ಆಗಿರೋದ್ರಿಂದ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ಸಾಡೆ ಸಾತಿಯ ಪ್ರಭಾವ ಕಮ್ಮಿನೇ ಇರುತ್ತದೆ. ಸಾಡೆ ಸಾತಿಯ ಕಮ್ಮಿ ಪ್ರಭಾವ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ, ಏನೋ ಸ್ವಲ್ಪ ಸಮಾಧಾನ ಕಾಣುವಂಥದ್ದು. ಅದ್ರ ಜೊತೆಗೆ ನಿಮ್ಮ ಬಿಸ್ನೆಸ್ ಏನು ವೃತ್ತಿ ಅಂತ ಮಾಡ್ತಿರ್ತೀರೋ ಆ ವೃತ್ತಿಯಲ್ಲಿ ಚೇಂಜಸ್ ಮಾಡುವಂಥದ್ದು. ಅಂದ್ರೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಜೊತೆಗೆ ಇನ್ನೊಂದು ಕೆಲಸ ಸೇರ್ಕೊಂಡು ಮಾಡೋವಂಥದ್ದು. ಆ ಕೆಲಸದಲ್ಲಿ ನಿಮಗೆ ಲಾಭ ಗಳಿಸುವಂಥದ್ದು. ನಾನು ಯಾವುದೋ ಒಂದು ಸ್ಕೂಲ್ ಟೀಚರ್ ಆಗಿದ್ದೀನಿ, ಸಂಜೆ ಒಂದು ಟ್ಯೂಷನ್ ತಗೊಳ್ಳೋಣ ಅಂತ ಅಂದ್ಕೊಂಡಿರ್ತೀರಲ್ಲ, ಆ ಟ್ಯೂಷನ್ ತಗೊಳ್ಳೋರ್ಗೆ ಸಂಪೂರ್ಣ ಶುಭಫಲಗಳನ್ನ ಕಾಣ್ತೀರಾ. ಅದೇ ರೀತಿ ಯಾರೆಲ್ಲ ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಂದ್ರೆ ಸೇವಾ ವೃತ್ತಿ ಅಂತ ಹೇಳ್ತೀವಿ, ಅಂಥವ್ರಿಗೂ ಸಹ ಸೇವಾ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಾ. ಅಂದ್ರೆ ನಿಮ್ಮ ಒಂದು ಹಿರಿಯರ ಮಾರ್ಗದರ್ಶನದಿಂದ ನೀವು ಒಂದು ಒಳ್ಳೆಯ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣಿಸುವಂಥದ್ದು. ಆದರೆ ಗುರುವಿನ ಬಲ ಹೇಗಿದೆ ಗುರುಗಳೇ ಅಂದ್ರೆ, ಗುರುವಿನ ಬಲ ಕಮ್ಮಿ ಇದೆ. ಆ ಕಾರಣದಿಂದ ವಿವಾಹ ಆಗಿರ್ಬೋದು, ಅಥವಾ ಮನೆ ಕಟ್ಟುವಂಥದ್ದು, ಅಥವಾ ಭೂಮಿ ವಿಚಾರದಲ್ಲಿ ಆಗಿರ್ಬೋದು, ಸ್ವಲ್ಪ ಹೋಲ್ಡ್ ಮಾಡ್ಕೊಂಡ್ರೆ ಒಳ್ಳೇದು. ಅರ್ಜೆಂಟ್ ಮಾಡಿಕೊಂಡು ಯಾವುದೇ ಒಂದು ಮನೆಗೆ ಕೈ ಹಾಕೋದು ಬೇಡ. ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂತ ಸಾಧ್ಯತೆ ಇರ್ತದೆ. ಪ್ರಮುಖವಾಗಿ ಅದ್ರ ಬಗ್ಗೆ ಗಮನ ಹರಿಸಿದ್ರೆ ತುಂಬಾ ಒಳ್ಳೇದು. ಅಂದ್ರೆ ಗಮನ ಅಂದ್ರೆ ಸುಮ್ಮನೆ ಗಲಾಟೆ ಮಾಡ್ಕೊಳ್ಳುವಂಥದ್ದು ಬೇಡ, ಅದು ಕೋರ್ಟು ಕಚೇರಿ ಅಂತ ಹೋಗುವಂತ ಸಾಧ್ಯತೆ ಇರ್ತದೆ. ಅದ್ರ ಬಗ್ಗೆ ಸ್ವಲ್ಪ ನಿಧಾನಗತಿಯಲ್ಲಿ, ಮಾತಿನ ವಿಚಾರದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಮಾತಾಡಿದ್ರೆ ಒಳ್ಳೇದು. ಇದನ್ನು ಹೊರತುಪಡಿಸಿದ್ರೆ ಮಕ್ಕಳ ಓದಿನ ವಿಚಾರದಲ್ಲೂ, ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸಂಪೂರ್ಣ ಶುಭಫಲಗಳನ್ನ ನೀವು ಈ ಮಾಸ ಕಾಣಬಹುದು. ವೃತ್ತಿಪರವಾಗಿ ಆಗಿರ್ಬೋದು, ಅಥವಾ ಗುರುಬಲ ಕಮ್ಮಿ ಆಗಿರಿದೆ ಅಂದ್ರಾಗಿರ್ಬೋದು, ಏನ್ ಪರಿಹಾರ ಮಾಡ್ಕೋಬಹುದು ಅಂದ್ರೆ ಖಂಡಿತವಾಗ್ಲೂ ಹನುಮಂತನ ಸ್ಮರಣೆ ಜೊತೆಗೆ ಕಾಲಭೈರವನ ಸ್ಮರಣೆ ಮಾಡ್ಕೊಂಬಂದ್ರೆ ಸಂಪೂರ್ಣ ಶುಭಫಲಗಳನ್ನ ಈ ಮಾಸ ನೀವು ಕಾಣ್ಬೋದು. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಈ ಮಾಸ ಸಂಪೂರ್ಣ ಆ ಪರಮಾತ್ಮನ ಆಯುಷ್ಯು, ಆರೋಗ್ಯ, ಸಂಪತ್ತು, ನೆಮ್ಮದಿ ದಯಪಾಲಿಸಿ ಅಂತ ನಾನು ಬೇಡ್ಕೊಂತೀನಿ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ.